ಐಪಿಎಲ್ ಮಾಜಿ ಮುಖ್ಯಸ್ಥ ಲಲಿತ್ ಮೋದಿ ಸ್ಫೋಟಕ ಆರೋಪ ವ್ಯಕ್ತಪಡಿಸಿದ್ದಾರೆ. ಸಿಎಸ್ಕೆ ಮಾಲೀಕ ಶ್ರೀನಿವಾಸನ್ ಪ್ರಭಾವ ಬೀರುತ್ತಿದ್ದುದು ಸತ್ಯ. ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ಲಲಿತ್ ಮೋದಿ ಆರೋಪ ವ್ಯಕ್ತಪಡಿಸಿದ್ದಾರೆ. ಐಪಿಎಲ್ ಮಾಜಿ ಮುಖ್ಯಸ್ಥ ಲಲಿತ್ ಮೋದಿ ಆರೋಪ ವ್ಯಕ್ತಪಡಿಸಿದ್ದು, ಅಂಪೈರ್ ಆಯ್ಕೆಯಲ್ಲಿ ಶ್ರೀನಿವಾಸನ್ ಕೈವಾಡ ಆರೋಪ ವ್ಯಕ್ತವಾಗಿದೆ. ಸಿಎಸ್ಕೆ ಪಂದ್ಯಗಳಿಗೆ ಚೆನ್ನೈ ಅಂಪೈರ್ಗಳನ್ನೇ ಆಯ್ಕೆ ಮಾಡುತ್ತಿದ್ದರು. ಶ್ರೀನಿವಾಸನ್ ಬಿಸಿಸಿಐ ಸೆಕ್ರೆಟರಿಯಾಗಿ ಪ್ರಭಾವ ಬೀರುತ್ತಿದ್ರು. ಕೊಚ್ಚಿ ತಂಡದಲ್ಲಿ ಶಶಿ ತರೂರ್ ಪತ್ನಿ ಹೂಡಿಕೆ ಇರಲಿಲ್ಲ. ಆದರೆ ತಂಡದ ಲಾಭದಲ್ಲಿ 25% ಲಾಭ ಪಡೆಯುತ್ತಿದ್ದರು. ನಾನು ಸಹಿ ಹಾಕುವುದಿಲ್ಲ ಎಂದಾಗ ಶಶಿ ತರೂರ್ ಬೆದರಿಸುತ್ತಿದ್ದರು. ಇಡಿ ಮೂಲಕ ಬೆದರಿಕೆ ಬರುತ್ತಿದೆ ಎಂದು ಬಿಸಿಸಿಐ ಹೇಳುತ್ತಿತ್ತು. ರಾಜ್ ಶಮಾನಿ ಯೂಟ್ಯೂಬ್ ಚಾನೆಲ್ನಲ್ಲಿ ಆರೋಪ ವ್ಯಕ್ತಪಡಿಸಿದ ಲಲಿತ್ ಮೋದಿ, ಐಪಿಎಲ್ ಮಾಜಿ ಮುಖ್ಯಸ್ಥ ಲಲಿತ್ ಮೋದಿ ಸ್ಫೋಟಕ ಆರೋಪ ವ್ಯಕ್ತಪಡಿಸಿದ್ದಾರೆ ಸಿಎಸ್ಕೆ ಮಾಲೀಕರ ಮೇಲೆ. ಸಿಎಸ್ಕೆ ಮಾಲೀಕ ಶ್ರೀನಿವಾಸನ್ ಪ್ರಭಾವ ಬೀರುತ್ತಿದ್ದುದು ಸತ್ಯ ಅಂತ ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ಲಲಿತ್ ಮೋದಿ ಆರೋಪಿಸಿದ್ದಾರೆ. ಐಪಿಎಲ್ ಮಾಜಿ ಮುಖ್ಯಸ್ಥ ಲಲಿತ್ ಮೋದಿ ಸ್ಫೋಟಕ ಆರೋಪ ವ್ಯಕ್ತಪಡಿಸಿದ್ದಾರೆ. ಅಂಪೈರ್ ಆಯ್ಕೆಯಲ್ಲಿ ಶ್ರೀನಿವಾಸನ್ ಕೈವಾಡದ ಆರೋಪ ವ್ಯಕ್ತಪಡಿಸಿದ್ದು, ಸಿಎಸ್ಕೆ ಪಂದ್ಯಗಳಿಗೆ ಚೆನ್ನೈ ಅಂಪೈರ್ಸ್ಗಳನ್ನೇ ಆಯ್ಕೆ ಮಾಡುತ್ತಿದ್ದರು ಎಂದು ಆರೋಪಿಸಿದ್ದಾರೆ. ಶ್ರೀನಿವಾಸನ್ ಬಿಸಿಸಿಐ ಸೆಕ್ರೆಟರಿಯಾಗಿ ಪ್ರಭಾವ ಬೀರುತ್ತಿದ್ರು. ಕೊಚ್ಚಿ ತಂಡದಲ್ಲಿ ಶಶಿ ತರೂರ್ ಪತ್ನಿ ಹೂಡಿಕೆ ಇರಲಿಲ್ಲ. ಐಪಿಎಲ್ ನಲ್ಲಿ ಕೊಚ್ಚಿ ತಂಡ ಆಡಿತ್ತು. ಆದರೆ ತಂಡದ ಲಾಭದಲ್ಲಿ 25% ಲಾಭ ಪಡೆಯುತ್ತಿದ್ರು. ನಾನು ಸೈನ್ ಹಾಕುವುದಿಲ್ಲ ಎಂದಾಗ ಶಶಿ ತರೂರ್ ಬೆದರಿಸುತ್ತಿದ್ದರು. ಇಡಿ ಮೂಲಕ ಬೆದರಿಕೆ ಬರುತ್ತಿದೆ ಎಂದು ಬಿಸಿಸಿಐ ಹೇಳುತ್ತಿತ್ತು. ರಾಜ್ ಶಮಾನಿ ಯೂಟ್ಯೂಬ್ ಚಾನೆಲ್ನಲ್ಲಿ ಲಲಿತ್ ಮೋದಿ ಸ್ಫೋಟಕ ಆರೋಪ ವ್ಯಕ್ತಪಡಿಸಿದ್ದಾರೆ.